ಮಾಡಬಹುದಾದ ಗರಿಗರಿಯಾದ ಹಾಗೂ ರುಚಿಕರವಾದ ಕಡಲೆಕಾಳು ತೆಂಗಿನಕಾಯಿ ದೋಸೆ ಕಡಿಮೆ ಪದಾರ್ಥದಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮ್ಗೇನಾದ್ರು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನಿಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ನಾನಿಲ್ಲಿ 1 ಕಪ್ ಕಡಲೆಕಾಳನ್ನ ಮೆಷರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ಕಡಲೆಕಾಳು ಹಾಕ್ಕೊಂಡ್ರೆ ನೀವು 1.5 ಕಪ್ ಅಕ್ಕಿನ ಹಾಕ್ಕೊಬೇಕು. ಸ್ವಲ್ಪ ಅಕ್ಕಿ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಇಲ್ಲಿ 1.5 ಕಪ್ ಅಕ್ಕಿನ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಓವರ್ನೈಟ್ ನೆನೆಸಿದ್ದೀನಿ ನಾನು. ನೀವು ಒಂದು 5 to 6 ಅವರ್ಸ್ ನೆನೆಸ್ಬೋದು. ನಾನಿಲ್ಲಿ ಓವರ್ನೈಟೇ ನೆನೆಸಿದ್ದೀನಿ. ಇದು ಮಾರ್ನಿಂಗ್ ಕಾಳೆಲ್ಲ ನೆಂದಿದೆ, ಅಕ್ಕಿ ಕಾಳು ಎಲ್ಲ ನೆಂದಿದೆ. ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 2 ಟೈಮ್ಸ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ಅಕ್ಕಿ ಮತ್ತು ಕಡಲೆಕಾಳು ಎರಡೂ ಹಾಕ್ಕೊಂಡು ಇದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಸಿರು ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 4 ರಿಂದ 5 ಹಾಕ್ಕೊಂಡಿದ್ದೀನಿ. ಇದು ಖಾರ ಇಲ್ಲ, ಹಾಗಾಗಿ ಒಂದು 4 ರಿಂದ 5 ಹಾಕ್ಕೊಂಡಿದ್ದೀನಿ. ಖಾರ ಮೆಣಸಿನ್ಕಾಯಿ ಇದ್ದರೆ ಒಂದು 2 ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ. ಇದು ರುಬ್ಕೊಂಡಾಗಿದೆ. ಈಗ ಸೆಕೆಂಡ್ ಟೈಮ್ ಇನ್ನೊಂದು ಸ್ವಲ್ಪ ಉಳಿದಿದ್ದ ಕಾಳು ಮತ್ತು ಅಕ್ಕಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು. ಇವಾಗ ತೆಂಗಿನ ಪೀಸಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ. ಅದನ್ನು ಕೂಡ ಸಣ್ಣದಾಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿವಾಗ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಇರಬೇಕು. ಇಲ್ಲಿ ಕಾಯಿ ಹಾಕಿರೋದ್ರಿಂದ ನೀವು ಸ್ವಲ್ಪ ತೆಳು ಮಾಡಿಕೊಂಡ್ರೂ ಕೂಡ ದೋಸೆ ಎದ್ದೇಳುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ನಾನಿಲ್ಲಿ ಒಂದು ತವನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದು ಕಾದ ನಂತರ ನಾನಿಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆನೂ. ಇವಾಗ ನಾವಿಲ್ಲಿ ಬ್ಯಾಟರ್ ರೆಡಿಯಾಗಿರೋ ಬ್ಯಾಟರ್ನ ಇದಕ್ಕೆ ಹಾಕ್ಕೊಬೇಕು. ಇದು ನೋಡಿ ಇಲ್ಲಿ ನೀರು ದೋಸೆ ಥರ ಇದೇನು ಆಗೋದಿಲ್ಲ. ಇದು ಸೇಮ್ ದೋಸೆ ಥರನೇ ಬರುತ್ತೆ. ಇದು ನಾವು ಎಷ್ಟು ತೆಳುವಾಗಿ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಮಂದವಾಗಿ ಬೇಕಾದರೂ ಸೆಟ್ ದೋಸೆ ಥರನೂ ಕೂಡ ನಾವು ಇದನ್ನು ಹಾಕ್ಕೋಬೋದು. ಇದು ದೋಸೆ ಘಮ ಘಮ ಅಂತ ಇರುತ್ತೆ. ನಾವು ಹಂಚಿ ಮೇಲೆ ಬಿಟ್ಟಿದ ತಕ್ಷಣವೇ ತುಂಬಾ ಫ್ರ್ಯಾಗ್ರೆನ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ನೋಡಿ ನಾವಿಲ್ಲಿ ಆಯಿಲ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆನೂ. ಇದು ಸ್ವಲ್ಪ ಗೋಲ್ಡನ್ ಬರೋವರೆಗೂ ಕೂಡ ನಾವಿದು ಮೀಡಿಯಮ್ ಉರಿಯಲ್ಲೇ ನಾವಿದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇದು ತಿರ್ವಿ ಹಾಕ್ಕೊಳ್ಳೋಣ. ನೋಡಿ ಬಣ್ಣ ನೋಡಿ, ಇದು ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಇದು ಒಂದು ದೋಸೆ ಆಗಿದೆ. ನಾನು ಇನ್ನೊಂದು ದೋಸೆನ ಹಾಕ್ಬಿಟ್ಟು ತೋರಿಸ್ತೀನಿ. ಈ ಹಿಟ್ಟು ನಾವೇನು 1 ಅವರ್ ಅಥವಾ ಒಂದು ಅರ್ಧ ಗಂಟೆ ಇಡಬೇಕು ರುಬ್ಬಿಟ್ಟು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಅವಾಗೇ ರುಬ್ಬಿ ಆವಾಗಲೇ ನಾವು ಈ ದೋಸೆನ ಹಾಕ್ಕೊಬೋದು. ಟೈಮ್ ಇದ್ದರೆ ಅಷ್ಟೇ ಒಂದು 30 ಮಿನಿಟ್ಸ್ ಫರ್ಮೆಂಟ್ ಆಗ್ಲಿಕ್ಕೆ ಇಡಬೇಕಷ್ಟೇ. ಬಿಟ್ಟರೆ ಇದೇನು ಫರ್ಮೆಂಟೇಷನ್ ಮಾಡೋ ಅಗತ್ಯ ಏನಿಲ್ಲ. ಪಟ್ ಅಂತ ಮಾಡಿಬಿಡ್ಬೋದು. ಆವಾಗ ರುಬ್ಬಿ ಆವಾಗ ದೋಸೆ ಮಾಡ್ಬೋದು. ನೋಡಿ ಇಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇದು ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ಇದು. ಇವಾಗ ಸ್ವಲ್ಪ ಆಯಿಲ್ನ ಸ್ಪ್ರಿಂಕಲ್ ಮಾಡ್ಕೋಬೇಕು. ಇವಾಗ ಅಂದರೆ ಮೀಡಿಯಮ್ ಉರಿಯಲ್ಲೇ ನಾವು ಇದನ್ನು ಬೇಯಿಸಬೇಕಾಗತ್ತೆ. ಸಣ್ಣ ಉರಿಯಲ್ಲೂ ಬೇಯಿಸಿದರೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಮಧ್ಯಮ ಉರಿಯಲ್ಲೇ ಇದನ್ನು ಬೇಯಿಸಿ. ನೋಡಿ ಇದು ಬಣ್ಣ ನೋಡಿ, ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಕಾಯಿ ಚಟ್ನಿ ಜೊತೆ ಅಥವಾ ಟೊಮೆಟೊ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಸ್ವಲ್ಪ ಚಟ್ನಿ ಪುಡಿ ಜೊತೆನೂ ಚೆನ್ನಾಗಿರುತ್ತೆ. ಇದು ತುಪ್ಪ ಚಟ್ನಿ ಪುಡಿ ಜೊತೆನೂ ಚೆನ್ನಾಗಿರುತ್ತೆ. ಆದರೆ ನಾನು ಇವತ್ತು ಸರ್ವ್ ಮಾಡ್ಕೊಂಡಿರೋದು ಟೊಮೆಟೊ ಚಟ್ನಿ ಜೊತೆ ನಾನು ಇವತ್ತು ಈ ದೋಸೆನ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್